ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿ ಹೊಲ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ಬಹಳ ಮುಖ್ಯವಾದಂತಹ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಅವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಇದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. 900 ವರ್ಷಗಳ ಹಿಂದೆ ಅಥವಾ 850 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಬಸವಣ್ಣವ್ರು ಹುಟ್ಟಿ ಸುಮಾರು 40 ವರ್ಷದ ನಂತರ ಈ ವಚನ ಹೇಳಿದ್ದಾರೆ ಅಂತ ಅಂದ್ಕೊಂಡ್ರೆ ಸುಮಾರು 850 ವರ್ಷಗಳ ಹಿಂದೆ ಎಲ್ಲೆಲ್ಲಿ ನೋಡಿದರೂ ಕಾಡೇ ಇತ್ತು. ಮಳೆ ಚೆನ್ನಾಗಿ ಆಗ್ತಾ ಇತ್ತು. ಜನಸಂಖ್ಯೆ ತುಂಬಾ ಕಡಿಮೆ ಇತ್ತು. ತುಂಬಾ ಕಡಿಮೆ ಅಂದ್ರೆ ಪ್ರಾಯಶಃ ಇಡೀ ಜಗತ್ತಿನ ಜನಸಂಖ್ಯೆ ಒಂದು 40ರಿಂದ 50 ಕೋಟಿ ಇದ್ದಿರ್ಬೋದು ಅವಾಗ, ಇಡೀ ಜಗತ್ತಿನ ಜನಸಂಖ್ಯೆ. ಇವಾಗ ಅದರ ಒಂದು 40 ಕೋಟಿ ಅಂತ ಇಟ್ಕೊಂಡ್ರೆ 12ನೇ ಶತಮಾನದಲ್ಲಿ, ಈಗ ಅದರ 25 ಪಟ್ಟು ಅಂತ ಇಟ್ಕೊಳ್ಳಿ. 25 ಪಟ್ಟಾಗಿದೆ. ಅಷ್ಟು ಜನಸಂಖ್ಯೆ ಆಗಿದೆ. ಕಾಡು ಆವತ್ತಿನ ಕಾಲಕ್ಕೆ ಎಷ್ಟಿತ್ತಪ್ಪ ಅಂದ್ರೆ, ಕಾಡು ಕಡ್ದು ಹೊಲ ಮಾಡ್ಕೊಂತಾನೆ ಅಂದ್ರೆ ಅವನಿಗೆ ಪ್ರೈಸ್ ಕೊಡ್ತಾ ಇದ್ರು, ಬಹುಮಾನ ಕೊಡ್ತಿದ್ರು. ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ತಾನೆ ರಾಜ ಅಂದ್ರೆ ಅವ್ನು ಪರಾಕ್ರಮಿ. ಅದು ಅವತ್ತು ಅಪರಾಧ ಅಲ್ಲ. ಅಂತಹ ಕಾಲದಲ್ಲಿ ನಿಂತ್ಕೊಂಡು ಒಂದ್ ದಿವಸ ಧರೆ ಹತ್ತಿ ಉರಿಬಹುದು ಅನ್ನೋದನ್ನ ಬಸವಣ್ಣವರು ಸಹಜವಾಗಿ ಹೇಳಿದಾರಲ್ಲ. ಅವರು ಮುಂದಿನ ಉಪಮೆಗಳನ್ನು ಕೊಡೋದ್ ನೋಡಿದ್ರೆ ಇದು ಕೂಡ ಒಂದು ಉಪಮಾಲಂಕಾರವಾಗಿ ಹೇಳಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಒಲೆ ಹತ್ತಿ ಉರಿದ್ರೆ ನಿಲ್ಲತ್ತೆ, ಧರೆ ಹತ್ತಿ ಉರಿದ್ರೆ ಎಲ್ಲಪ್ಪ ನಿಲ್ಲತ್ತೆ. ಮತ್ತೆ ಅಲ್ಲಿವರೆಗೆ ಬಸವಣ್ಣವ್ರವರೆಗೆ ಅಥವಾ ಬಸವಣ್ಣವ್ರ ಜೊತೆ ಇದ್ದಂತ ಅವರು ಕೂಡ ಈ ತರಹದ ಉಪಮೆಗಳನ್ನು ಬಳಸಿಲ್ಲ ಹೆಚ್ಚು ಜನ. ಅಲ್ಲಮ ಪ್ರಭುದೇವ್ರದೊಂದು ವಚನ ಬರುತ್ತೆ, ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವೆರಯ್ಯ, ಬಯಲು ಬತ್ತಲೆ ಇದ್ದಡೆ ಏನ ಉಡಿಸುವೆರಯ್ಯ. ಈ ತರ ಉಪಮೆಗಳನ್ನ ಪ್ರಭುದೇವರು ಕೊಡ್ತಾರೆ. ಆದ್ರೆ ಈ ಬಸವಣ್ಣವ್ರದ್ದು ಇವತ್ತು ವಾಸ್ತವಿಕ ಆಗ್ತಾ ಇದೆಯಲ್ಲ, ಅದೇ ವಿಚಿತ್ರ ಅನ್ಸೋದು. ಇವರಿಗೆ ಕಾಲಜ್ಞಾನಿಗಳು ಅಂತ ಹೇಳ್ತಾರೆ. ಒಲೆ ಹತ್ತಿ ಉರಿದ್ರೆ ನಿಲ್ಲತ್ತಪ್ಪ, ಧರೆ ಹತ್ತಿ ಉರಿದ್ರೆ ಎಲ್ಲಿ ನಿಲ್ಲತ್ತೆ? ಇದು ಒಂದೇ ತಗೊಳ್ಳೋಣ, ಇನ್ ಬಾಕಿದೆಲ್ಲ ನಿಮಗೆ ಗೊತ್ತಾಗತ್ತೆ. ಏರಿ ನೀರುಂಬಡೆ ಅಂದ್ರೆ ಕೆರೆಗೆ ಏರಿ ನೀರು ಹಂಸಿರ್ತೀರ, ಅದೇ ನೀರು ಕುಡಿಯಕ್ ಶುರು ಮಾಡಿದ್ರೆ ಬೇಲಿ ಹೊಲ ಮೇವಡೆ. ಅಲ್ಲಿ ಕೇಯ ಅಂತಿದೆ. ಕೇಯ ಅಂದ್ರೆ ಗದ್ದೆ ಅಂತ ಅರ್ಥ. ಕೆಲಸ ಮಾಡಿದ್ದು, ಚೆನ್ನಾಗಿ ಮಾಡಿದ್ದು. ಕೇಯ ಅಂದ್ರೆ ಮಾಡು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ ಅಥವಾ ಹಳೆಗನ್ನಡದಲ್ಲಿ. ಕೇಯ ಅಂದ್ರೆ ಹೊಸಗನ್ನಡದಲ್ಲಿ ಮಾಡು ಅನ್ನೋ ಅರ್ಥ. ಕೇಯ ಅಥವಾ ಕೇಯ್ ಅಂದ್ರೆ ಗದ್ದೆ ಅನ್ನೋ ಅರ್ಥ. ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡದಂತಹದ್ದು. ಅದೇ ಬೇಲಿನೇ ಕೇಯ ಮೇವಡೆ ಅಂದ್ರೆ ಗದ್ದೆಯಲ್ಲಿದ್ದಂತ ಬೆಳೆಯನ್ನ ಬೇಲಿನೇ ತಿಂದಾಕ್ಬಿಟ್ರೆ. ತಾಯಿಯ ನಾರಿ ಮನೆಯಲ್ಲಿ ಕಳವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲವಡೆ, ಇವೆಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನಾರಿಗೆ ದೂರಕ್ಕಾಗತ್ತೆ. ಅಲ್ಲಿ ಒಂದು ಸಾಲು ಬೇರೆ ಎಲ್ಲೂ ಬರಲಾರದನ್ನ ವೆಂಕಟೇಶ್ ಕುಮಾರ್ ಹಾಡಿದ್ದಾರೆ. ಅಲ್ಲಿ ಎಲ್ಲಿಂದ ಸಿಕ್ತು ಆದ್ರೆ ಅರ್ಥಪೂರ್ಣವಾಗಿದೆ. ನೀ ಹುಟ್ಟಿಸಿ ಜೀವನ ಭವದುಃಖಿಯ ಮಾಡಿದ ಬಳಿಕ ಬಿಡಿಸುವವರಾರುಂಟು ಕೂಡಲ ಸಂಗಮ ದೇವ. ಇದು ಬಸವಣ್ಣವ್ರೆ ಹೇಳಕ್ ಹೊರಟಿರೋದೇನಪ್ಪಾ ಅಂದ್ರೆ, ನೀನೇ ಹುಟ್ಟಿಸಿರೋದು, ನೀನೇ ಸೃಷ್ಟಿ ಮಾಡಿರೋದು ನಮ್ಮನ್ನೆಲ್ಲ. ನೀ ಹುಟ್ಟಿಸಿ ಜೀವಿಯ ಭವದುಃಖಿಯ ಮಾಡಿದ ಬಳಿಕ ಬಿಡಿಸೋರು ಯಾರು? ನೀನೇ ಬಿಡಿಸ್ಬೇಕಲ್ಲ. ಅದನ್ನು ಹೇಳ್ಬೇಕಾದಕ್ಕೆ ಈ ಎಲ್ಲ ಉದಾಹರಣೆಗಳನ್ನು ಕೊಡ್ತಾರೆ. ಇವತ್ತು ಈ ಮೊದಲನೇ ಉದಾಹರಣೆ ಏನಿದೆಯಲ್ಲ, ಧರೆ ಹತ್ತಿ ಉರಿದಡೆ ನಿಲ್ಲಬಾರದು, ಇದು ವರ್ಷ ವರ್ಷಕ್ಕೆ ನಿಜ ಆಗ್ತಾ ಹೊರಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
20ನೇ ಶತಮಾನದ ಆರಂಭದಲ್ಲಿ ಒಬ್ಬ ವಿಜ್ಞಾನಿ, ಅವನ ಹೆಸರು ನನಗೆ ಮರೆತು ಹೋಗ್ಬಿಟ್ಟಿದೆ, ಪಾಶ್ಚಿಮಾತ್ಯ ಭೂಗರ್ಭ ಶಾಸ್ತ್ರಜ್ಞನೋ ಅಥವಾ ವಿಜ್ಞಾನಿನೋ ಹೇಳ್ದ, ಇದು ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ, ಇದು ಕೇವಲ 2 ಡಿಗ್ರಿ 3 ಡಿಗ್ರಿ ಜಾಸ್ತಿ ಆದ್ರೆ ಬಹಳ ಅನಾಹುತಗಳಾಗತ್ತೆ ಅಂತ ಭವಿಷ್ಯ ಹೇಳಿದ್ದ ಅವನು. ಈಗ ಹೆಚ್ಚು ಕಡಿಮೆ 1 ರಿಂದ 1.5 ಡಿಗ್ರಿ ಜಾಸ್ತಿ ಆಗಿದೆ. ಈಗ 60-70 ವರ್ಷದಲ್ಲಿ 1 ಡಿಗ್ರಿ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಏನು ಫ್ಯಾಕ್ಟ್ರಿಗಳ ಹೊಗೆ, ವಾಹನಗಳ ಹೊಗೆ ಮತ್ತು ರಸಗೊಬ್ಬರಗಳ ದುಷ್ಪರಿಣಾಮ, ಔಷಧಿಗಳ ದುಷ್ಪರಿಣಾಮ, ಹೊಲಗಳಿಗೆ ರಸಗೊಬ್ಬರ ಹಾಕ್ತಿರಲ್ಲ ಅದರಿಂದ ಭೂಮಿ ತಾಪಮಾನ ಹೆಚ್ಚಾಗುತ್ತೆ. ಮತ್ತೆ ಗಣಿಗಾರಿಕೆ, ಬೋರ್ವೆಲ್ಗಳನ್ನು ತೋಡೋದು, ಇವೆಲ್ಲದರಿಂದನೂ ಹೆಚ್ಚಾಗತ್ತೆ, ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ. ನಾನು ಪ್ರಾರಂಭಾವಸ್ಥೆಯಲ್ಲಿ ಈ ಮಠ ಮಾಡಕ್ ಮುಂಚೆ ಅನ್ಕೊಂತ ಇದ್ದೆ, ಬೋರ್ವೆಲ್ ತೋಡಬಾರ್ದಪ್ಪ, ಬೋರ್ವೆಲ್ ತೋಡಿಸ್ಬಾರ್ದು, ಸ್ವಾಭಾವಿಕ ನೀರೇ ಇರ್ಬೇಕು ಅಂತ ಅನ್ಕೊಂತ ಇದ್ದೆ. ಸರಿ ಆಯ್ತು, ನಾನೊಂದು ಬೋರ್ವೆಲ್ ತೋಡೋದ್ ಬಿಟ್ರೆ ಭೂಮಿಯ ತಾಪಮಾನವನ್ನು ಬಿಡಿಸಕ್ಕಾಗತ್ತಾ? ಒಬ್ಬೊಬ್ರು ರೈತರು 10, 15, 20, 30 ತೋಡ್ಸಿರೋರು ಇದ್ದಾರೆ. ಅಷ್ಟು ನಮ್ಮ ದೇಶದಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಬೇರೆ ದೇಶದಲ್ಲಿ ರಿಸ್ಟ್ರಿಕ್ಷನ್ ಇದೆ. ಆಸ್ಟ್ರೇಲಿಯಲ್ಲೆಲ್ಲ ಬೋರ್ವೆಲ್ ತೋಡಕ್ ಹೋದ್ರೆ ಟ್ಯಾಕ್ಸ್ ಎಷ್ಟು ಹಾಕ್ತಾರೆ ಅಂತಂದ್ರೆ ನೀರು ಖರೀದಿ ಮಾಡಿ ಅವನು ಬದುಕ್ಬೋದು, ಆದ್ರೆ ಬೋರ್ವೆಲ್ ತೋಡಂಗಿಲ್ಲ. ಅಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗೂ ಇದೆ. ಆಸ್ಟ್ರೇಲಿಯಾ, ಅಮೆರಿಕ ಆ ಕಡೆ ಎಲ್ಲ ಕೆಲವು ಕಡೆ ನೀರು ತುಂಬಾ ಚೆನ್ನಾಗಿದೆ. ಆಮೇಲೆ ಜನಸಂಖ್ಯೆ ಕಮ್ಮಿ ಅಲ್ಲಿ. ಈಗ ಅಮೆರಿಕಾನೇ ಒಂದು ಉದಾಹರಣೆ ತಗೊಂಡ್ರೆ, ಅಮೆರಿಕ ದೇಶ 5 ಭಾರತ ದೇಶ ಸೇರಿಸಿದ್ರೆ 1 ಅಮೆರಿಕ ಆಗತ್ತೆ. ಅದು ನಿಮಗೆ ಲಕ್ಷ್ಯದಲ್ಲಿರ್ಲಿ. 5 ಅಮೆರಿಕ ಭಾರತ ದೇಶ ಸೇರಿದ್ರೆ 1 ಅಮೆರಿಕ ಆಗುತ್ತೆ. ಅಲ್ಲಿ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 30 ಕೋಟಿ. ಅರ್ಥ ಆಯ್ತಾ? ನಮ್ಮ ದೇಶದಲ್ಲಿ ಅಮೆರಿಕದ 5 ಪಟ್ಟಿದೆ ಇವಾಗ, ಹೆಚ್ಚು ಕಡಿಮೆ. ಅಂದ್ರೆ 5 ಪಟ್ಟಿಗಿಂತ ಸ್ವಲ್ಪ ಕಡಿಮೆ, 5 ಕೋಟಿ 6 ಕೋಟಿ ಕಡಿಮೆ ಇರ್ಬೋದು ಅಂತ ಇಟ್ಕೊಳ್ಳೋಣ. 144, 150, 145 ಕೋಟಿ ಜನಸಂಖ್ಯೆ ಆಗಿದೆ. ಏನ್ ಮಾಡೋದು ಇವಾಗ? ಯಾರಾದ್ರೂ ಮತ್ತೆ ಏನು ಮಾಡಕ್ಕಾಗಲ್ಲ, ಕಾನೂನು ಸುವ್ಯವಸ್ಥೆನೂ ಹದಗೆಟ್ಟೋಗುತ್ತೆ. ಅವ್ರಿಗೆಲ್ಲ ಅನ್ನ ಕೊಡ್ಬೇಕಾದ್ರೆ ರಸಗೊಬ್ಬರ ಉಪಯೋಗಿಸ್ಲೇಬೇಕಾಗತ್ತೆ. ಆಮೇಲಿಂದ ಪ್ರಾಣಿಗಳನ್ನ ಕಡದ್ ತಿಂದು ಹಾಕ್ಬಿಡ್ತಾರೆ. ಸಮುದ್ರದಲ್ಲಿರೋ ಮೀನುಗಳು ಸಾಕಾಗಲ್ಲ, ಏನು ಸಾಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡೋದಾಗಾದ್ರೆ, ಆವಾಗ ಒಂದು ವಿಷಯವನ್ನ ನಾವು ತಿಳ್ಕೊಂಡಿರ್ಬೇಕು. ಸುಮ್ಮನೆ ನಾವು ಪರಿಸರವಾದಿಗಳಾಗಿ ರಾಜಕಾರಣಿಗಳಿಗೆ ಅವ್ರಿಗೆ ಇವ್ರಿಗೆಲ್ಲ ಬೈಯೋದು ಮಾಡ್ಬಿಡ್ಬೋದು, ಸುಲಭ, ಅದೇನು ಕಷ್ಟದಲ್ಲ. ಆದ್ರೆ ನಾವು ಇದು ಯಾವುದನ್ನು ಮಾಡದೇ ಇದ್ರೂ ಕೂಡ, ನಾವು ಇದೇನು ಮಾಡ್ಲಿಲ್ಲಪ್ಪ, ಫ್ಯಾಕ್ಟ್ರಿಗಳು ಕಂಡುಹಿಡಿಲಿಲ್ಲ, ವಿದ್ಯುತ್ ಶಕ್ತಿ ಆಗಿಲ್ಲ, ವಿದ್ಯುತ್ ಶಕ್ತಿ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ರೈಲ್ವೆ ಇಲ್ಲ, ಬಸ್ ಇಲ್ಲ, ವಾಹನಗಳೇ ಇಲ್ಲ ಅಂದರೆ ಈ ಭೂಮಿ ತಂಪಾಗಿರ್ತಿತ್ತ? ಇದೇ ತರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಪ್ರಕೃತಿ ನಿಯಮ ಏನಪ್ಪಾ ಅಂದ್ರೆ ನಿರಂತರವಾಗಿ ಬದಲಾವಣೆ ಆಗೋದು. ಅದು ಭೂಕಂಪಗಳ ಮೂಲಕ ನಾಶ ಮಾಡ್ತಿತ್ತೇನೋ, ಕಾಡ್ಗಿಚ್ಚು, ಅಮೆರಿಕ ದೇಶಕ್ಕೆ ಕಾಡ್ಗಿಚ್ಚನ್ನ ನಿಯಂತ್ರಣ ಮಾಡಕ್ ಆಗ್ಲಿಲ್ಲ. ಸುಮಾರು ಒಂದು 40-50 ಜನ ಸತ್ತೇ ಹೋದ್ರು ಕಾಡ್ಗಿಚ್ಚಲ್ಲಿ. ಅದೇ ಅಮೆಜಾನ್ ಕಾಡುಗಳಲ್ಲಿ ಹತ್ತಿದ ಬೆಂಕಿಗೆ ಇನ್ ಪ್ರಾಣಿಗಳು ಎಷ್ಟು ಸುಟ್ಟೋದೋ ಗೊತ್ತಿಲ್ಲ. ಇಷ್ಟು ಆಧುನಿಕ ಸೌಲಭ್ಯಗಳು ಇದ್ದ ಕಾಲದಲ್ಲೇ ಹಿಂಗಾಗ್ಬೇಕಾದ್ರೆ ನಾವು ಏನೂ ಸೌಲಭ್ಯಗಳಿಲ್ಲಪ್ಪ, ಏನೂ ಸೌಲಭ್ಯ ಇಲ್ಲ, ಫೋನ್ಗಳಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಏನೂ ಇಲ್ಲ ಅಂತ ಅನ್ನೋ ಸ್ಥಿತಿಯಲ್ಲಿ, ಅಂದ್ರೆ ಅನಾಗರಿಕ ಸ್ಥಿತಿಯಲ್ಲಿ ಇದ್ದಿದ್ರೆ, ಹಿಂದುಳಿದಿದ್ರೆ ಮಾನವ ಜನಾಂಗ ಉಳಿತಿತ್ತ? ಖಂಡಿತ ಇಲ್ಲ. ಯಾವಾಗ ಕಾಡ್ಗಿಚ್ಚು ಹತ್ಕೊಂಡು ನಮ್ನ ಸುಟ್ಟಾಕ್ತಿತ್ತೋ ಹೇಳಕ್ಕಾಗಲ್ಲ. ಆಮೇಲೆ ಅಗ್ನಿಪರ್ವತಗಳಿದಾವಲ್ಲ, ಅಗ್ನಿಪರ್ವತಗಳಿದಾವೆ. ಸುಮಾರು ಒಂದು ದೊಡ್ಡ ಅಗ್ನಿಪರ್ವತ, ಒಂದು 10-15 ಅಗ್ನಿಪರ್ವತ ಇದಾವೆ. ಅವು ಯಾವಾಗ ಸ್ಫೋಟ ಆಗ್ತವೆ, ಯಾಕೆ ಸ್ಫೋಟ ಆಗ್ತವೆ, ಯಾರ ಕೈಲೂ ಹೇಳಕ್ ಬರಲ್ಲ. ಭೂಮಿಯಲ್ಲಿ ಒಳಗಡೆ ಕುದಿ ಇದ್ದೇ ಇದೆ, ಭೂಮಿಯಲ್ಲಿ ಬಹಳ ಅಗ್ನಿ ಇದೆ, ಸಮುದ್ರದ ಕೆಳಗಡೆ ಅಗ್ನಿ ಇದೆ, ಅಲ್ಲೆಲ್ಲ ಕುದಿತಾ ಇದೆ. ಆ ಕುದಿ ಯಾವಾಗ ಅಗ್ನಿಪರ್ವತ ಸ್ಫೋಟ ಆಗಿ ಇಡೀ ಒಂದು ಖಂಡವನ್ನೇ ವ್ಯಾಪಿಸಿ
ಉಸಿರಾಟಕ್ಕೆ ತೊಂದರೆ ಆಗಿ ಜೀವಿಗಳು ಸತ್ತೋಗ್ಬಿಡ್ಬೋದು. ಅದಕ್ಕೆ ನಮ್ಮ ವಿಜ್ಞಾನಿಗಳನ್ನಾಗ್ಲಿ, ಉದ್ಯಮಿಗಳನ್ನಾಗ್ಲಿ, ರಾಜಕಾರಣಿಗಳನ್ನಾಗ್ಲಿ ಬೈಯುವ ಅಗತ್ಯ ಏನಿಲ್ಲ. ಯಾಕೆ ಅಂತಂದ್ರೆ ಅವರೆಲ್ಲರ ಉದ್ದೇಶ ಒಂದೇ, ಕಲ್ಯಾಣ, ಒಳ್ಳೇದಾಗ್ಲಿ, ಎಲ್ಲರಿಗೂ ಸುಲಭವಾಗ್ಲಿ, ಎಲ್ಲರಿಗೂ ಸಮಾನವಾಗಿ ಸಿಗ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಅಪೇಕ್ಷೆ ಇದೆ. ಹಾಗಾದ್ರೆ ಈಗ ನಾವು ಈ ಭೂಮಿಯ ತಾಪಮಾನವನ್ನ ಕಡಿಮೆ ಮಾಡಕ್ಕಾಗಲ್ವಾ? ಆಗಲ್ಲ. ಯಾಕೆ ಅಂದ್ರೆ ಎಲ್ಲರೂ ಹೇಳೋದೇನಂತಂದ್ರೆ, ನೀವು ಉಪಯೋಗಿಸ್ಬೇಡಿ ವಾಹನನ, ನೀವು ಉಪಯೋಗಿಸ್ಬೇಡಿ, ನೀವು ಪೆಟ್ರೋಲ್ ಡೀಸೆಲ್ ಸುಡಬೇಡಿ ಅನ್ನೋದು, ನಾನ್ ಮಾತ್ರ ಸುಡೋದು. ಗೊತ್ತಾಯ್ತಲ್ವಾ? ಎಲ್ರು ಹಂಗೆ ಮಾಡ್ತಾ ಇದ್ದೀವಿ. ಕರೆಂಟ್ ಎಲ್ರಿಗೂ ಬೇಕು. ಈಗ ನಾವು ಕರೆಂಟ್ ಉಪಯೋಗಿಸ್ತಿದೀವಲ್ಲ, ಇದು ಕಲ್ಲಿದ್ಲಿಂದ ಆಗ್ತಕ್ಕಂಥದ್ದು. ಕರೆಂಟ್ ಹೆಚ್ಚಾಗಿ ಥರ್ಮಲ್ ಪವರ್ ಸ್ಟೇಷನ್ ಇಂದ ಬರುತ್ತೆ, ರಾಯಚೂರಿಂದ ಬರ್ತದೆ, ಕುಡಗಿಯಿಂದ ಬರುತ್ತೆ, ಶಕ್ತಿನಗರ, ಮತ್ತೆ ಬಸವನ ಬಾಗೇವಾಡಿ ತಾಲೂಕಲ್ಲಿ ಕೂಡಿಗಿ ಅಂತ ಒಂದು ಇದೆ, ಅಲ್ಲೊಂದು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಇಲ್ಲಿಂದ ಬರ್ಬೇಕಾದ್ರೆ ನಮಗೆ ಕರೆಂಟ್ ಮಾತ್ರ ಬೇಕು, ಕಲ್ಲಿದ್ಲು ಮಾತ್ರ ಉರಿಸ್ಬೇಡಿ ಅಂದ್ರೆ ಸಾಧ್ಯ ಇಲ್ಲ. ಸಾವಿರಾರು ಟನ್, ಲಕ್ಷಾಂತರ ಟನ್ ಕಲ್ಲಿದ್ಲು, ಆಮೇಲೆ 3,000 ಮೊನ್ನೆ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾನೆ, ಇನ್ನು 27ರಷ್ಟೊತ್ತಿಗೆ 3,000 ಮೆಟ್ರಿಕ್ ಟನ್ ಅಥವಾ 3,000 ದಶಲಕ್ಷ ಏನೋ ಹೇಳಿದಾನೆ, ಅಷ್ಟು ಉಕ್ಕನ್ನು ನಾವು ಉತ್ಪಾದನೆ ಮಾಡ್ತೀವಿ ಭಾರತೀಯರು ಅಂತ ಹೇಳಿ. ಅದೆಷ್ಟು ಉಕ್ಕನ್ನು ಉತ್ಪಾದನೆ ಮಾಡ್ತೀರೋ ಅಷ್ಟು ತಾಪಮಾನ ಜಾಸ್ತಿ ಆಗೇ ಆಗತ್ತೆ. ಇನ್ನು ನೀವು ಪ್ರಗತಿ ಸಾಧಿಸ್ಬೇಕಂದ್ರೆ ಉಕ್ಕನ್ನು ಉತ್ಪಾದನೆ ಮಾಡ್ಬೇಕು, ನೌಕರಿ ಕೊಡ್ಬೇಕಂದ್ರೆ ಉಕ್ಕನ್ನು ಉತ್ಪತ್ತಿ ಮಾಡ್ಬೇಕು. ಆದ್ರಿಂದ ಸಾಮೂಹಿಕವಾಗಿ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡ್ಲಿ, ಅವ್ರು ಕಡಿಮೆ ಮಾಡ್ಲಿ, ಇವ್ರು ಕಡಿಮೆ ಮಾಡ್ಲಿ ಅಂದ್ರೆ ಆಗಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಮ ಕೈಲಿ ಏನ್ ಸಾಧ್ಯ ಆಗತ್ತೋ, ಒಂದನೇದು ಮರಗಿಡಗಳನ್ನು ಬೆಳೆಸೋದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮರಗಿಡಗಳನ್ನು ಬೆಳೆಸೋದು. ಈಗ ಮೋದಿಯವರು ಈ ಸಾರಿ ಒಂದು ಹೇಳಿಕೆ ಕೊಟ್ಟರು, ಹೋದ್ ಸಾರಿ, ಮಾಕಿ ನಾಮ್ ಏಕ್ ಪೇಡ್ ಮಾಕೆ ನಾಮ್. ಮಾಕಿ ನಾಮ್ ಅಂದ್ರೆ ಅಮ್ಮನ ಹೆಸರಿನಲ್ಲಿ ಒಂದು ಮರ ನಡ್ರಿ ಎಲ್ರು ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಸುಮಾರು 20 ಕೋಟಿನೇನೋ ಮರಗಳನ್ನ ನೆಟ್ರು. ನಮ್ಮ ಕರ್ನಾಟಕದಲ್ಲೂ ಕೋಟ್ಯಾಂತರ ನೆಟ್ರು. ಹೀಗೆ ಗಿಡಗಳನ್ನ ನೆಡೋದು ನಾವು ನಮ್ಮ ಕೈಲಿ ಸಾಧ್ಯವಾಗ್ತಕ್ಕಂಥದ್ದು. ಎಲ್ಲೆಲ್ಲಿ ಬಂಜರು ಭೂಮಿಗಳಿದೆ, ಎಲ್ಲಿ ಕಾಡಿದೆ, ಅಲ್ಲಿ ಮರಗಿಡಗಳನ್ನ ನೆಡೋದು, ಸಂರಕ್ಷಣೆ ಮಾಡೋದು, ಸಾಧ್ಯವಾದಷ್ಟು ಸಂರಕ್ಷಣೆ ಮಾಡೋದು ಒಂದು. ಎರಡನೇದು, ಮಳೆ ನೀರು ಸಮುದ್ರವನ್ನು ಸೇರ್ಲಾರದ ಹಾಗೆ ನಮ್ಮ ಸುತ್ತಮುತ್ತನೇ ಇರೋ ಹಾಗೆ ನೋಡ್ಕೊಳಕ್ ಸಾಧ್ಯವಾ, ಅದನ್ನ ಯೋಚನೆ ಮಾಡ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಆಮೇಲೆ ಮನೆಗಳನ್ನ ಸುಮ್ಮನೆ ಕಟ್ಟಬಾರ್ದು. ಈಗ ಎಷ್ಟೋ ಮನೆಗಳು ಸುಮ್ಮನೆ ವ್ಯರ್ಥವಾಗಿದ್ದಾವೆ, ಅಪಾರ್ಟ್ಮೆಂಟ್ಸ್ ಸುಮ್ಮನೆ ವ್ಯರ್ಥವಾಗಿದ್ದಾವೆ. ಆಮೇಲೆ ಕಲ್ಯಾಣ ಮಂಟಪಗಳು, ಗುಡಿಗಳು, ಅದಕ್ಕೆ ನಾನು ಹೇಳ್ತಿರ್ತೀನಿ, ಗುಡಿನ ದಯವಿಟ್ಟು ಕಟ್ಟಬೇಡಿ. ಇನ್ಮೇಲೆ ದೇವ್ರು ಒಲಿಯಲ್ಲ ನಿಮಗೆ. ಯಾವ ಗುಡಿನೂ ಆಕ್ಸಿಜನ್ ಕೊಡಲ್ಲ, ಯಾವ ಗುಡಿನೂ ಆಕ್ಸಿಜನ್ ಕೊಡಲ್ಲ. ಬೇಕಾದಂತ ರಾಮ ಮಂದಿರ ಇರ್ಲಿ, ನಿಮ್ ಮಸೀದಿನೇ ಇರ್ಲಿ, ನಿಮ್ ಚರ್ಚೆ ಇರ್ಲಿ, ಯಾವುದೇ ಇರ್ಲಿ, ಯಾವ ಆಕ್ಸಿಜನ್ ಕೊಡಲ್ಲ. ಆಕ್ಸಿಜನ್ ಕೊಡೋದು ಮರಗಳು ಮಾತ್ರ, ಮರಗಿಡಗಳು. ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಟ್ಟಡಗಳನ್ನ ಕಡಿಮೆ ಕಟ್ಟಲೇಬೇಕಾದಂತ ಅನಿವಾರ್ಯತೆ ಇದ್ರೆ, ಹೌದು ಜನಸಂಖ್ಯೆ ಬಹಳ ಆಗಿದೆ, ನಾವು ಚೆನ್ನಾಗಿ ಬದುಕ್ಬೇಕ್ರಿ ಅನ್ನೋದಾದ್ರೆ ಮೇಲ್ ಕಟ್ಕೊಂತ ಹೋಗಿ, ಅಗಲ ಮಾಡಬೇಡಿ. ಅಂದ್ರೆ ಭೂಮಿಯನ್ನು ಹೆಚ್ಚು ತಗೋಬೇಡಿ ಕಟ್ಟಡಕ್ಕೆ. ಸಾಧ್ಯವಾದಷ್ಟು ಅಂತಸ್ತುಗಳನ್ನು ಹೆಚ್ಚು ಮಾಡ್ಕೊಳ್ಳಿ. ಈಗ ಅಮೆರಿಕಾದಲ್ಲಿ 110 ಅಂತಸ್ತು, 150 ಅಂತಸ್ತು ಆ ರೀತಿ ಕಟ್ತಾರಲ್ಲ, ನಮ್ಮಲ್ಲಿ 25-30 ಅಂತಸ್ತು ಕಟ್ಟುವತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಲ್ಲ, ಅಥವಾ ಅಂತ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋದಿಲ್ಲ. ಎತ್ತರಕ್ಕೆ ಹೋಗಿ ಭೂಮಿಯನ್ನ ಕೆಡಿಸ್ಕೋಬೇಡಿ. ಆ ಎತ್ತರಕ್ಕೆ ಹೋದ್ರೂ ಕೂಡ ಕೆಳಗಡೆ ನೀರನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಇರಲಿ. ಆವಾಗ ಅದರಿಂದ ತುಂಬಾ ಒಳ್ಳೇದಾಗತ್ತೆ. ಹೀಗೆ ಈ ಸಾರಿ ಅಂತ ಯಾಕೆ ಇವತ್ತು ನೆನಪಾಯ್ತಿದೆಲ್ಲ ಅಂದ್ರೆ, ಫೆಬ್ರವರಿ 3ನೇ ತಾರೀಕಲ್ಲಿ ಇದೀವಿ ನಾವಿನ್ನು. ಈ ಫೆಬ್ರವರಿ 3ನೇ ತಾರೀಕಿಗೆ ಇಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಬಿಸಿಲು, ಇನ್ನು ಏಪ್ರಿಲ್, ಮೇ, ಜೂನ್ ಹೇಗೆ ತಡ್ಕೊಳ್ಳೋದು ನಾವು? ಅಷ್ಟು ಜಾಸ್ತಿ ಆಗುತ್ತೆ ಈ ಸಾರಿ. ಹೋದ್ ಸಾರಿ ನೀವು ಎಲ್ಲರೂ ಅನುಭವಿಸಿದಿರ, ಸುಸ್ತೊಡೆದೋಗ್ಬಿಟ್ಟಿದ್ದೀರ ಎಲ್ರು. ಎಲ್ಲಾ ಕಡೆಯಿಂದನೂ ಶೆಕೆ 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 ಅಂತ ಒದ್ದಾಡ್ತಾ ಇದ್ರು. ಅದ್ ಇಲ್ಲೂ ಕೂಡ ಅನುಭವಕ್ಕೆ ಬಂತು, ಫ್ಯಾನ್ ಹಾಕೊಂತ ಇದ್ವಿ. ಅದಕ್ಕೆ ಇನ್ಮೇಲೆ ಮರಗಿಡಗಳನ್ನ ಮನೆ ಸುತ್ತ, ಮನೆ ಅಕ್ಕಪಕ್ಕ
ಮರಗಿಡಗಳನ್ನು ಬೆಳೆಸಿ, ಕೊನೆ ಪಕ್ಷ ಆಮೇಲೆ ತಾರಸಿ ಕೃಷಿ, ಮನೆ ಮೇಲೆ ಜಾಗ ಇದ್ರೆ ತಾರಸಿ ಕೃಷಿ ಮಾಡಿ, ತರಕಾರಿ ಬೆಳ್ಕೊಳ್ಳಿ, ಸೊಪ್ಪು ಬೆಳ್ಕೊಳ್ಳಿ, ಅದರಿಂದನೂ ತಂಪಾಗ್ತದೆ. ನಿಮ್ಮ ಕೊಡುಗೆಯನ್ನ ತಂಪಿಗೆ ನಿಮಗೆ ಒಳ್ಳೇದಾಗ್ತದೆ. RCC ಕಾಯೋದಿಲ್ಲ. ಆಮೇಲೆ ತರಕಾರಿ, ಒಳ್ಳೆ ತರಕಾರಿ ಸಿಗುತ್ತೆ. ಆಮೇಲೆ ಪೆಸ್ಟಿಸೈಡ್ಸ್ ಹೊಡೆಯೋ ಅಗತ್ಯ ಇಲ್ಲ, ಕ್ರಿಮಿನಾಶಕಗಳು ಬೇಕಾಗಲ್ಲ, ಗೊಬ್ಬರ ಬೇಕಾಗಲ್ಲ. ನಿಮ್ಮ ಅಡಿಗೆ ವೇಸ್ಟ್, ನಿಮ್ಮ ಅಡಿಗೆ ತ್ಯಾಜ್ಯ, ತರಕಾರಿ ಸಿಪ್ಪೆ, ಈ ತರದ್ರಲ್ಲೇ ನೀವು ತಾರಸಿ ಕೃಷಿ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ನಾವು ನಮ್ಮ ಸುತ್ತಮುತ್ತ ನಾವು ತಂಪಾಗಿರೋಣ ಸಾಕು. ಇಡೀ ಜಗತ್ತಿಗೆ ಒಳ್ಳೇದ್ ಮಾಡಕ್ ಆಗಲ್ಲ ಅಂದ್ರೂ ನಮಗೆ ನಾವೇ ಒಳ್ಳೇದ್ ಮಾಡ್ಕೊಂಡ್ರೆ ಸಾಕು. ಈಗ ಹೇಳ್ತಾ ಇರೋದು 21ನೇ ಶತಮಾನ, ನೀನ್ ಯಾರ ಸೇವೆನೂ ಮಾಡೋದಕ್ಕೆ ಹೋಗ್ಬೇಡಪ್ಪ. ನಿಮ್ಮ ಅಪ್ಪ ಅಮ್ಮನ ಸೇವೆ ಮಾಡು, ನಿಮ್ಮ ಗಂಡ ಹೆಂಡತಿ ನೀವು ಚೆನ್ನಾಗಿರಿ, ನಿಮ್ಮ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆವಾಗ ನೀವು ಭೂಮಿಗೆ ಒಳ್ಳೆ ಸೇವೆ ಮಾಡ್ದಂಗೆ ಆಗುತ್ತೆ. ಅದರಲ್ಲಿ ಸಾಧ್ಯ ಇದ್ರೆ ಗಾರ್ಡನ್ ಬೆಳೆಸಿ. ಧಾರವಾಡದಲ್ಲಿ ನಮ್ಮ ವಿ.ನಾರಾಯಣ ಕುಲಕರ್ಣಿ ಅವರೆಲ್ಲ ಒಂದು ಗಾರ್ಡನ್ ಬೆಳೆಸ್ತಿದ್ದಾರೆ ಮನೆ ಪಕ್ಕದಲ್ಲೇ. ತುಂಬಾ ಸಣ್ಣ ಗಾರ್ಡನ್, ಆದ್ರೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನಾವು ಅದಕ್ಕೆ ಜೂನ್ ತಿಂಗಳು ಸಸಿ ನೆಡಕ್ ಹೋಗಿದ್ವಿ. ತುಂಬಾ ಚೆನ್ನಾಗಿ ಸಂರಕ್ಷಣೆ ಮಾಡ್ತಿದ್ದಾರೆ, ನೀರು ಹಿಂಗಿಸ್ತಾ ಇದ್ದಾರೆ. ಈಗಾಗಲೇ ಪಕ್ಷಿಗಳು ಬಂದಲ್ಲಿ ಮೊಟ್ಟೆ ಇಡೋದಕ್ಕೆ ಶುರು ಮಾಡಿದ್ದಾವೆ. ಅಷ್ಟು ಪಕ್ಷಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ. ಇದೇ ಸಾಕು. ನಾವು ಇಡೀ ಭೂಮಿಗೆ ಕೊಡುಗೆ ಕೊಡಕ್ ಆಗಲ್ಲ. ನಾವು ಭೂಮಿಗೆ ಕೊಡುಗೆ ಕೊಡ್ಬೇಕಾದ್ದು ನಮ್ಮ ಮನೆಗೆ ನಾವು ಕೊಡುಗೆ ಕೊಟ್ಕೊಳ್ಳೋಣ, ನಮ್ಮ ಓಣಿಗೆ ನಾವು ಕೊಟ್ಕೊಳ್ಳೋಣ, ಊರಿಗೆ ನಾವು ಕೊಡುಗೆ ಕೊಟ್ಕೊಳ್ಳೋಣ. ಮಾತು ಕೇಳಲಾರ್ದವ್ನ ಬಿಟ್ಬಿಡೋಣ. ಮಾತು ಕೇಳೋರ್ನೇ ನಾವು ಸಂಘಟನೆ ಮಾಡಿ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೋ ಅಷ್ಟು ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.